ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೆಟ್ ಕೇಸ್ ಸೆಟ್ ವಿತ್ ಪ್ರಿಯಾ. ನಾನಿವತ್ತು ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತು ರಿಸರ್ಚ್ ಟಾಪಿಕ್ ಬಗ್ಗೆ ಆ್ಯಂಡ್ ಪೇಪರ್ 1 ಆ್ಯಂಡ್ ಪೇಪರ್ 2 ಕಾಮರ್ಸ್ ಎರಡರದ್ದು ಸಿಲೆಬಸ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆ ಪ್ರೀವಿಯಸ್ ವಿಡಿಯೋಸ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಯಾಕಂದರೆ ಸಿಲೆಬಸ್ ಡೀಟೇಲಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ನಾವು ಈಗ ನಮ್ಮ ನೆಟ್ KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಇನ್ನೇನು ಈ 2025 ಜೂನಲ್ಲೇ ಮತ್ತು ನೆಟ್ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಡಿಸೆಂಬರ್ ಶಿಫ್ಟ್ನ ಬರೆದಿರ್ತೀರಿ ಮತ್ತು ಎಲಿಜಿಬಲ್ ಆಗಿರಲ್ಲ, ಬೇಜಾರಾಗಬೇಡಿ, ಮತ್ತು ಟೈಮ್ ಇರುತ್ತೆ. ಯಾಕಂದರೆ ವರ್ಷದಲ್ಲಿ 2 ಸರ್ತಿ NTA UGC ನೆಟ್ ಎಕ್ಸಾಮ್ ನಡೆಯುತ್ತೆ ಮತ್ತು ವರ್ಷಕ್ಕೊಂದು ಸರ್ತಿ KCET ಎಕ್ಸಾಮ್ ನಡೆಯುತ್ತೆ. ಈಗ ಜೂನ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತಿನ ಟಾಪಿಕ್ ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಮೊದಲನೇದಾಗಿ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಸರ್ವಿಸಸ್ ಆ್ಯಂಡ್ ಅದರ್ ರಿಸೋರ್ಸಸ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಂದರೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಸರ್ವಿಸಸ್. ನಾವು ಗೂಡ್ಸ್ನ ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡ್ತೀವಿ ಬಿಟ್ವೀನ್ ಪರ್ಸನ್ಸ್ ಅಲ್ಲ, ಬಿಟ್ವೀನ್ ಕಂಟ್ರೀಸ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ನಾವು ಏನೇ ಎಕ್ಸ್ಚೇಂಜ್ ಮಾಡೋದಾಗಲಿ, ಗೂಡ್ಸ್, ಸರ್ವಿಸಸ್ ಆರ್ ಎನಿ ಅದರ್ ರಿಸೋರ್ಸ್, ಪ್ರತಿಯೊಂದು ಬಿಟ್ವೀನ್ nations or across national borders. ಲೈಕ್ ಎಕ್ಸಾಂಪಲ್ ಯಾವ ಥರ ಅಂದರೆ, ನಮ್ಮದು ಇಂಡಿಯಾ ಜಪಾನ್ ಜೊತೆ ಆರ್ ರಷ್ಯಾ ಜೊತೆ ಒಂದು ಗೂಡ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆರ್ ಸರ್ವಿಸ್ನ ತೊಗೊಳೋದು. ಇಂಡಿಯಾದಿಂದ ಜಪಾನ್ಗೆ ಸರ್ವಿಸ್ ಕೊಡೋದು ಆರ್ ಜಪಾನಿಂದ ಇಂಡಿಯಾ ಸರ್ವಿಸ್ ತೊಗೊಳೋದು. ಆರ್ ಟೆಕ್ನಾಲಜಿ, ನಮ್ಮಲ್ಲಿರೋ ಟೆಕ್ನಾಲಜಿನ ನಾವು ಜಪಾನ್ ಜೊತೆ ಎಕ್ಸ್ಚೇಂಜ್ ಮಾಡೋದು. ಜಪಾನಲ್ಲಿ ಅಂದರೆ ಅದರಲ್ಲಿರೋ ಟೆಕ್ನಾಲಜಿನ ನಾವು ಎಕ್ಸ್ಚೇಂಜ್ ಮಾಡ್ಕೊಳೋದು. ಈ ಥರ ಬಿಟ್ವೀನ್ ಕಂಟ್ರೀಸ್, ಬಿಟ್ವೀನ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್, ಈ ಥರ ಇದನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಇರೋ ಉದ್ದೇಶ ಏನು, ಯಾವುದಕ್ಕಾಗಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತೀವಿ ಅಂದರೆ, ನಾವು 6 ಆಬ್ಜೆಕ್ಟಿವ್ಸ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ನಾವು ನಮ್ಮ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವು ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ವಿ ಆರ್ ಬೇರೆ ಕಂಟ್ರಿಯಿಂದ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಮಾರ್ಕೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಅಂದರೆ ನಾವು ಇಲ್ಲಿರೋ ನಮ್ಮ ಕಂಪ್ನಿನ, ಅಂದರೆ ಇಂಡಿಯಾದಲ್ಲಿರೋ ಕಂಪ್ನಿನ ನಾವು ಅದರ್ ಕಂಟ್ರಿ ನಾವು ಒಂದು ಬ್ರ್ಯಾಂಚ್ ಓಪನ್ ಮಾಡ್ತೀವಿ. ಅದರಿಂದ ನಮ್ಮ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಯಾಕಂದರೆ ಅಲ್ಲಿ ನಾವು ಬೇರೆ ಕಂಟ್ರಿಲಿ ನಮ್ಮ ಬ್ರ್ಯಾಂಚ್ ಓಪನ್ ಮಾಡೋದ್ರಿಂದ ಅಲ್ಲಿರೋ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ, ಅಲ್ಲಿರೋ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ರನ್ ಆಗುತ್ತೆ. ಅದರಿಂದ ಮಾರ್ಕೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಆ್ಯಂಡ್ ಡೈವರ್ಸಿಫಿಕೇಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ರೆವಿನ್ಯೂ ಆ್ಯಂಡ್ ಪ್ರಾಫಿಟ್ ಗ್ರೋತ್. ಈಗ ನಾವು ಮಾರ್ಕೆಟ್ ಎಕ್ಸ್ಪೆನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನಲ್ಲಿ ಹೇಳಿದಾಗೆ, ನಾವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ, ಅದರ ಪ್ರಾಡಕ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಿದ್ದೀವಿ ಅಂದರೆ ನಮ್ಮ ರೆವಿನ್ಯೂ ಸಹ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಗ್ರೋತ್ ಆಗುತ್ತೆ. ಯಾಕಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಲಿ ನಾವು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ನಮಗೆ, ಈಗ ಎಕ್ಸಾಂಪಲ್ ಇಲ್ಲಿ ನಮ್ಮ ಪ್ರಾಡಕ್ಟ್ ನಾವು ಕಮ್ಮಿ ಕಾಸ್ಟ್ ಹಾಕಿ ಪ್ರಿಪೇರ್ ಮಾಡಿರ್ತೀವಿ, ಪ್ರೊಡ್ಯೂಸ್ ಮಾಡಿರ್ತೀವಿ, ಬಟ್ ಅದು ಅಲ್ಲಿ ಪ್ರೊಡಕ್ಷನ್ಗೆ ಜಾಸ್ತಿ, ಅಂದರೆ ಇನ್ ಅನದರ್ ಕಂಟ್ರಿ ಪ್ರೊಡಕ್ಷನ್ಗೆ ಜಾಸ್ತಿ ಖರ್ಚಾಗ್ತಿದೆ ಅಂದಾಗ ಅಲ್ಲಿ ಕಂಪ್ನೀಸ್ ಅದನ್ನ ಪ್ರೊಡ್ಯೂಸ್ ಮಾಡಲ್ಲ. ಆವಾಗ ನಾವು ಅಲ್ಲಿ ಅದನ್ನು ಸೆಲ್ ಮಾಡೋದ್ರಿಂದ ನಮಗೆ ಅಲ್ಲಿ ಕಸ್ಟಮರ್ಸ್ ಇನ್ನೂ ಜಾಸ್ತಿ ಆಗ್ತಾರೆ. ಅದರಿಂದ ನಮಗೆ ರೆವೆನ್ಯೂ ಬರುತ್ತೆ, ನಮ್ಮ ಪ್ರಾಫಿಟ್ ಸಹ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟಿವ್ ಎಕನಾಮೀಸ್ ಆಫ್ ಸ್ಕೇಲ್ ಆ್ಯಂಡ್ ಸ್ಕೋಪ್. ಎಕನಾಮೀಸ್ ಆಫ್ ಸ್ಕೇಲ್ ಆ್ಯಂಡ್ ಸ್ಕೋಪ್ ಅಂದರೆ ಒಂದೇ ಪ್ರಾಡಕ್ಟ್ನ ನಾವು ಬಲ್ಕಲ್ಲಿ ಪ್ರೊಡ್ಯೂಸ್ ಮಾಡೋದು. ಆ ಥರ ನಾವು ಈ ಎಕನಾಮಿಕ್ಸ್ ಆಫ್ ಸ್ಕೇಲ್ ಆ್ಯಂಡ್ ಸ್ಕೋಪ್ನ ಜಸ್ಟ್ 1 ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವು ಈ ಪಾಯಿಂಟ್ ನಾನು ಪರ್ಟಿಕ್ಯುಲರಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಎಕನಾಮಿಕ್ಸ್ ಆಫ್ ಸ್ಕೇಲ್ ಆ್ಯಂಡ್ ಸ್ಕೋಪಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಈಗ ಬಲ್ಕಲ್ಲಿ ಪ್ರೊಡ್ಯೂಸ್ ಮಾಡೋ ಥರನೇ ಇನ್ನೊಂದು ಥರ ನಾವು ಒಂದೇ ಪ್ರಾಡಕ್ಟ್ನ ಸ್ಟಾರ್ಟಿಂಗಿಂದ ಸ್ಟೇಜ್, ಈಗ ಎಕ್ಸಾಂಪಲ್ ಮೊಬೈಲ್, ನೆಕ್ಸ್ಟ್ ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಈ ಥರ. ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟಿವ್ ರಿಸ್ಕ್ ಡೈವರ್ಸಿಫಿಕೇಷನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ನಮ್ಮ ರಿಸ್ಕ್ ಡೈವರ್ಸಿಫೈ ಆಗುತ್ತೆ. ಯಾವ ಥರ ಅಂದರೆ, ಒಂದು ಕಂಟ್ರಿ ಮತ್ತು ಇನ್ನೊಂದೊಂದು ಕಂಟ್ರಿ ಎರಡರಲ್ಲೂ ನಮ್ಮ ಬ್ರ್ಯಾಂಚ್ ಇರೋದ್ರಿಂದ ನಮ್ಮ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಡೈವರ್ಸಿಫೈ ಆಗುತ್ತೆ. ಲೈಕ್ ಎಕ್ಸಾಂಪಲ್ ನಾವು ಒಂದು ಕಂಟ್ರಿ ಎ ಆ್ಯಂಡ್ ಕಂಟ್ರಿ ಬಿ ಅಂತ ಎರಡು ತೊಗೊಂಡ್ರೆ,
ಕಂಟ್ರಿ ಎ ಅಲ್ಲಿ ನಮಗೆ ಜಾಸ್ತಿ ರಿಸ್ಕ್ ಇದ್ದರೆ ಕಂಟ್ರಿ ಬಿ ಅಲ್ಲಿ ನಮಗೆ ಜಾಸ್ತಿ ಪ್ರಾಫಿಟ್ ಇರುತ್ತೆ. ಅದಕ್ಕಾಗಿ ನಾವು ಕಂಟ್ರಿ ಎ ಆ್ಯಂಡ್ ಕಂಟ್ರಿ ಬಿ ಎರಡರಲ್ಲೂ ನಮ್ಮ ಬ್ರ್ಯಾಂಚ್ನ ರನ್ ಮಾಡ್ತಾ ಇದ್ದರೆ ಇದರಿಂದ ನಮ್ಮ ರಿಸ್ಕ್ ಡೈವರ್ಸಿಫೈ ಆಗುತ್ತೆ, ಜೊತೆಗೆ ನಮ್ಮದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಲರ್ನಿಂಗ್ ಆ್ಯಂಡ್ ಇನೋವೇಷನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದರಿಂದ ನಾವು ಡಿಫ್ರೆಂಟ್ ಪ್ರಾಡಕ್ಟ್ ಬಗ್ಗೆ, ಡಿಫ್ರೆಂಟ್ ಕಂಟ್ರೀಸ್ ಪೊಲಿಟಿಕಲ್ ನೇಚರ್ ಬಗ್ಗೆ, ಟ್ಯಾಕ್ಸ್ ಸ್ಲ್ಯಾಬ್ಸ್ ಬಗ್ಗೆ ನಾವು ತಿಳ್ಕೊತೀವಿ. ಅದರಿಂದ ನಾವು ವಿ ಲರ್ನಿಂಗ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಇನೋವೇಷನ್. ನಾವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ಥರ ಮಾಡ್ಬೋದು, ಅಲ್ಲಿ ನಾವು ಬೇರೆ ಕಂಟ್ರೀಲಿ ಆ ಪ್ರಾಡಕ್ಟ್ಗೆ ಜಾಸ್ತಿ ಕಸ್ಟಮರ್ ಆಗಬೇಕಂದ್ರೆ ನಾವು ಏನೆಲ್ಲ ಇನೋವೇಷನ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ಇನ್ನು ತಿಳ್ಕೊತೀವಿ. ಆ್ಯಂಡ್ ಲಾಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಸ್ಟ್ರಾಟಜಿಕ್ ಅಲಯನ್ಸಸ್ ಆ್ಯಂಡ್ ಪಾರ್ಟ್ನರ್ಶಿಪ್ಸ್. ಅಂದರೆ ನಾವು ಬೇರೆ ಕಂಟ್ರಿನಲ್ಲಿ ಒಂದು ಬಿಗ್ ಕಂಪ್ನಿ ಜೊತೆ ಪಾರ್ಟ್ನರ್ ಆದರೆ ನಮ್ಗೆ ಅದರಿಂದ ಸ್ಟ್ರಾಟಜಿಕ್ ಅಲಯನ್ಸ್ ಆಗುತ್ತೆ ಆ್ಯಂಡ್ ಪಾರ್ಟ್ನರ್ಶಿಪ್ ಸಹ ಸಿಗುತ್ತೆ. ಯಾವ ಥರ ಅಂದರೆ ನಮ್ಮದು ಕಂಪ್ನಿ XYZ ಆಗಿದ್ದರೆ ನಾವು ಅಲ್ಲಿರೋ ABC ಅಂದರೆ ಅನದರ್ ಕಂಟ್ರಿಲಿರೋ ABC ಅನ್ನೋ ಕಂಪ್ನಿ ಜೊತೆ ಮರ್ಜ್ ಆಗೋದ್ರಿಂದ, ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡೋದ್ರಿಂದ ನಾವು ಅಲ್ಲಿನ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊತೀವಿ, ಪೆಸ್ಟಲ್ಸ್ ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊತೀವಿ. ಅದರಿಂದ ನಮ್ಮ ಕಂಪ್ನಿ ಸ್ಟ್ರಾಂಗ್ ಆಗುತ್ತೆ. ಸೊ ಇವೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನಾನು ಹೇಳಿದ್ನಲ್ಲ ಪೆಸ್ಟಲ್, ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ, ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಈ ವಿಡಿಯೋ ಇದೆ. ಅದರ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದೇ ಥರ ನಿಮ್ಗೆ ಇನ್ನೂ ವೀಡಿಯೋಸ್ ಅಂದರೆ ನಮಗೆ ನೆಟ್ ಮತ್ತು KCET ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿಗೆ ಇನ್ನೂ ಜಾಸ್ತಿ ಸೋರ್ಸ್ ಬೇಕಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.